ಚೇತನ್ ಪಾಟೀಲ್, ಅಭಿ ಕಮಿತ್ಕರ್ಜಿ, ಚಂದನ್ ಪಾಟೀಲ್. ಇವತ್ತಿನ ದಿವಸ ನಾವು ನಮ್ಮ ಗೆಳೆಯರು ಸೇರಿ ಇವತ್ತಿನ ದಿವಸ ಒಂದು ದೇವಸ್ಥಾನದ ಶ್ರಮದಾನಕ್ಕೆ ಹೊಂಟಿವಿ ನೋಡ್ರಿ. ಪುರಾತನ ದೇವಸ್ಥಾನದ ಶ್ರಮದಾನ ಅಂದ್ರೆ ನಮ್ಗೆ ಬಹಳ ಅಚ್ಚುಮೆಚ್ಚಿನ ಕೆಲಸ ಆಗಿರ್ತದೆ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಅಂಬಲಗ ಗ್ರಾಮಕ್ಕೆ ಶ್ರೀ ಶೇಷಯ್ಯಪ್ಪ ದೇವಸ್ಥಾನಕ್ಕೆ ಇವತ್ತಿನ ದಿವಸ ಶ್ರಮದಾನಕ್ಕೆ ಹೋಗಿ ಈ ಒಂದು ಕಾರ್ಯಕ್ಕೆ ಅದೇ ಊರಿನವರದ ಆಕಾಶ್ ಜಿ, ನಾಗೇಶ್ ಜಿ ಮತ್ತೆ ಇನ್ನೊಬ್ಬರು ಒಬ್ಬರು ಅಣ್ಣವ್ರು ಸಹಾಯ ಮಾಡಿದ್ರು. ಹಾಗೆ ಸಂತೋಷ್ ಜಿ ಅಂತ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಬಂದಿದ್ರು. ಈ ಒಂದು ಕಾರ್ಯಕ್ಕೆ ನಮ್ಮ ಕಲಬುರಗಿ ಜಿಲ್ಲೆ ಬಜರಂಗ ದಳ ಕಾರ್ಯಕರ್ತರು ಚೇತನ್ ಪಾಟೀಲ್, ಅಭಿ ಕಮಿತ್ಕರ್ ಮತ್ತು ಚಂದನ್ ಬರದವರು ಇವತ್ತಿನ ದಿವಸ ಈ ಒಂದು ಶ್ರಮದಾನದ ಕಾರ್ಯನ ಭಾಗಿಯಾಗಿದ್ದಾರೆ. ನಮ್ಮ ಸನಾತನ ಹಿಂದೂ ಧರ್ಮದ ಅದೆಷ್ಟೋ ದೇವಾಲಯಗಳು ಈಗಲೂ ಜೀರ್ಣೋದ್ಧಾರಗೊಂಡಿಲ್ಲ. ಇಂಥವು ಎಷ್ಟೋ ಅನೇಕ ಕಡೆಗಳು ಪಾಳು ಬಿದ್ದು ಪರಿಸ್ಥಿತಿಯಾಗಿ ಇರ್ತಾವಲ್ಲ, ಅಂಥವೆಲ್ಲ ಗುರುತಿಸಿ ಅವನ್ನ ಜೀರ್ಣೋದ್ಧಾರ ಮಾಡಿ ಅದಕ್ಕೊಂದು ಅರ್ಚಕರ ನೇಮಕ ಮಾಡುವಂಥ ಕೆಲಸ ನಮ್ಮ ಕಲ್ಲುನಾಡಿನ ಕಲೆಗಳ ತಂಡ ಮಾಡ್ತಿರ್ತದ. ಪ್ರತಿ ಭಾನುವಾರ ಬಂತಂದ್ರೆ ನಾವು ಎಲ್ಲಿ ಶ್ರಮದಾನ ಮಾಡುವಂತ ಕೇಳ್ತಿರ್ತೀವಿ. ಯಾಕಂದ್ರೆ ಪ್ರತಿ ಭಾನುವಾರ ಸಾರ್ಥಕ ಭಾನುವಾರ ಅನ್ನೋ ನಿಟ್ಟಿನಲ್ಲಿ ನಾವು ಕೇಳ್ತಿರ್ತೀವಿ. ಇದೇ ದೇವಸ್ಥಾನಕ್ಕೆ ಇವತ್ತಿನ ದಿವಸ ತಯಾರಿಯಾಗಿ ಒಳಗಡೆ ದೇವಸ್ಥಾನದ ಪೂಜೆಗಂತ ಎಂಟ್ರಿ ಆಗ್ಲಿಕ್ಕಿರ್ತೀವಿ. ಕೆಳ ಮಹಡಿಯಲ್ಲಿ ಈ ಒಂದು ದೇವಸ್ಥಾನ ಇರ್ತದೆ. ಮುಖ್ಯವಾಗಿ ಮೇಲ್ಭಾಗದಲ್ಲಿ ಎಷ್ಟು ಶ್ರಮದಾನದ ಕೆಲಸ ಮಾಡಿದ್ವೋ ಅದೆಷ್ಟು ಒಳಗಡೆ ಎಷ್ಟು ಶ್ರಮದಾನದ ಕಾರ್ಯ ಇತ್ತು. ಒಂದು ಸ್ವಲ್ಪ ಮಣ್ಣು ಕೂತಿತ್ತು. ಅಲ್ಲಿ ನಾವು ಚೇತನ್ಜಿ ಒಳಗಡೆ ಭಾಗದ ಕೆಲಸ ಮಾಡಿದ್ರೆ, ಮೇಲ್ಭಾಗದಲ್ಲಿ ಚಂದನ್ ಮತ್ತು ಅಭಿ ಅವರು ಕೆಲಸ ಮಾಡ್ತಾರೆ. ಬಹಳ ವರ್ಷಗಳೇ ಕಳೆದಿತ್ತು ಈ ಒಂದು ದೇವಸ್ಥಾನದ ಪೂಜೆ ಇರಲಾರ್ದಂಗಾಗಿತ್ತು. ಇವತ್ತಿನ ದಿವಸ ನೋಡಿ ಮತ್ತು ಅದು ಅರ್ಚಕರಿಗೆ ಅವ್ರ ಜೊತೆ ಮಾತಾಡಿ ಒಂದು 15 ಅಥವಾ ಹುಣ್ಣಿ ಅಮಾಸಿಗೂ ಪೂಜೆ ಆಗೋ ರೀತಿಯಲ್ಲಿ ಮಾಡಿದ್ವಿ. ಇವತ್ತಿನ ದಿವಸ ವಿಗ್ರಹ ತೊಳೆದು ದೀಪ ಹಚ್ಚಿ ಹಾರ ಹಾಕಿ ಮತ್ತು ಗಂಧ ತೆಗೆದು ಇದೇ ಗಂಧದಿಂದ ಅಲ್ಲಿ ದೇವರಿಗೆ ಅರ್ಪಣೆ ಮಾಡಿದ್ವಿ. ಇದರ ಸಂಪೂರ್ಣ ವಿಡಿಯೋ ಯೂಟ್ಯೂಬ್ನ ಹಾಕಿರ್ತೀನಿ. ಆಕ್ಟಿವಿಸ್ಟ್ ಪ್ರಸಾದ್ ಜೋಶಿ ಅಂತೇಳಿ ಒಂದು ಯೂಟ್ಯೂಬ್ ID ಇರ್ತದ. ಅದರಲ್ಲಿಂತ ನಂಗೆ ಆದಾಯನೂ ಬರ್ತದ. ಅದೇ ಆದಾಯಲಿಂತ ನಾವು ಪ್ರತಿಯೊಂದು ಶ್ರಮದಾನ ಕಾರ್ಯಕ್ಕೆ ಹಾಕ್ಬೇಕಂತೇಳಿ ನಮ್ಮ ಇಚ್ಛೆ ಅದ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತ ಶೇರ್ ಮಾಡಿರಿ. ಯಾಕಂದ್ರೆ ಇದಾಗ ಇನ್ಸ್ಟಾಗ್ರಾಮ್ನ 10,000 ಆದರೆ ಯೂಟ್ಯೂಬ್ನಾಗ ಅದೇ 10,000 ಹೊರತು ಎಷ್ಟೋ ಅರ್ನಿಂಗ್ ಇರ್ತದ. ಮತ್ತು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀವಿ. ಧನ್ಯವಾದ. ಜೈ ಶ್ರೀ.